ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋತವ. ಆತ್ಮೀಯರೇ, LOC ಅಂದರೆ ಲೈನ್ ಆಫ್ ಕಂಟ್ರೋಲ್ ಶಾಂತ ಆಗ್ಯದ ಅಂತ ವರದಿಗಳು ಬಂದಿದ್ದಾವೆ. ಎರಡೂ ಕಡೆ ಸೀಸ್ ಫೈರ್ ಕದನ ವಿರಾಮ ಆಗ್ಯದ ಅಂತೇಳಿ, ಜೊತೆಗೆ ಕದನ ವಿರಾಮ ಆಗಿದ್ದರಿಂದಾಗಿ ಬಾರ್ಡರ್ ಮೇಲಿದ್ದಂಥ ಜನರಿಗೆ ನೆಮ್ಮದಿ ಕುಸಿತಂತದಂತ ನಾವು ಹೇಳ್ಬೋದು. ಇವತ್ತಿಲ್ಲಿ ಕೂತ್ಕೊಂಡು ಒಳಗಿದ್ಕೊಂಡು ದೂರ ಇದ್ಕೊಂಡು ಇಲ್ಲ ಯುದ್ಧ ಆಗಲಿ, ಪಾಕ್ ನೆಲಸಮ ಆಗಲಿ, POK ನಮಗೆ ಬರಲಿ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ನಮಗೆ ಬೇಕು ಬರಲಿ, ನಾವೆಲ್ಲ ಹೇಳ್ತಾ ಇರ್ತೀವಿ. ಆದರೆ ಇನ್ನೊಂದು ಮಗ್ಗಲದಿಂದ ಎಲ್ಲರಿಗೂ ಅವ್ರಿಗೂ ಬೇಕನ್ನ ಇದರ ಅರ್ಥ, ಅವ್ರಿಗೆ ಬೇಡ ಅಂತಲ್ಲ. ಗಡಿ ಭಾಗದಲ್ಲಿದ್ದಂಥ ಅವ್ರ ಬದುಕ ಎಷ್ಟು ನರಕಿರ್ತದೆ ಅಂದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಯುದ್ಧ ಸ್ಟಾರ್ಟ್ ಆದ ಎರಡೂ ಕಡೆ ಸ್ಟಾರ್ಟ್ ಆಗಿಬಿಡ್ತದೆ, ದಾಳಿ ಪ್ರತಿದಾಳಿ. ಸಹಜವಾಗಿ ಮೊದಲಿಗೆ ಬಲಿ ಆಗೋರು ಯಾರಪ್ಪ ಅಂತಂದ್ರೆ ಬಾರ್ಡರ್ ಮೇಲಿದ್ದಂಥ ಜನ. ಬಾರ್ಡರ್ ಮೇಲೆ ಯಾರು ಇರ್ತಾರೆ ಈ ದೇಶದ ವ್ಯವಸ್ಥೆಯನ್ನು ನೋಡಿದಾಗ, ಯಾವುದೇ ದೇಶದ ವ್ಯವಸ್ಥೆ ನೋಡಿದಾಗ ಸಹಜವಾಗಿ ಗುಡ್ಗಾಡು ಜನ ಇರ್ಬೋದು, ಅಥವಾ ಅಲ್ಲಿ ಹಳ್ಳಿಯಲ್ಲಿ ಇರುವಂಥ ಜನ ಇರ್ಬೋದು. ಮ್ಯಾಕ್ಸಿಮಮ್ ಬಾರ್ಡರ್ ಮೇಲೆ ಇರುತ್ತಿರೋಂಥವ್ರು ಏನಪ್ಪ ಅಂದ್ರೆ ಮಧ್ಯಮ ಕೆಳ ಮಧ್ಯಮ ವರ್ಗದ ಜನ ಇರ್ತಾರೆ, ಬಡವರು ಇರ್ತಾರೆ. ಅವ್ರಿಗೆ ಮತ್ತೆಲ್ಲಿ ಶಿಫ್ಟ್ ಆಗಲಿಕ್ಕೆ ಸಾಧ್ಯತೆಗಳಿರ್ತಾರೆ, ಇದ್ದಿದ್ರೆ ಅಡ್ಡಿರಪ್ಪ ಅನ್ನೋಂಗಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತದ ಪೂಂಚ್ ಆಗಿರ್ಬೋದು, ರಾಜೌರಿ ಆಗಿರ್ಬೋದು, ಉರಿ ಆಗಿರ್ಬೋದು, ಟಂಗ್ಧರ್ ಆಗಿರ್ಬೋದು, ಅಥವಾ ಈ ಶ್ರೀನಗರ ಸುತ್ತಮುತ್ತ ಆಗಿರ್ಬೋದು, ಇಲ್ಲಿಲ್ಲ ಮುಂದೆ ಜೊತೆಗೆ ಇಡೀ ಬಾರ್ಡರ್ ಮೇಲೆ ಶುರುವಾದಂಥ ಶ್ರೀನಗರದಿಂದ ಶುರುವಾಗಿ ಈ ಟಿಕ್ರಿ ತನಕ ಬರುತ್ತಿರುವಂಥ ಈ ನಮ್ಮ ರಾಜಸ್ಥಾನ ಆಗಿರ್ಬೋದು, ಅದರ ನಂತರ ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಮುಂದೆ ಇವೆಲ್ಲ ಬಾರ್ಡರ್ಗಳೆಲ್ಲ ಸಹಜವಾಗಿಯೇ ಏನಪ್ಪ ಅಂತಂದ್ರೆ ಅಲ್ಲಿ ಜನ ಭಯ ಪಡ್ತಿರ್ತಾರೆ. ಹೆಂಗಪ್ಪ ಇದು ನಮ್ಮ ಮೇಲೆ ಬಂದು ಸೆಲ್ ಬಿದ್ದರೆ ಗತಿ ಏನು, ಡ್ರೋನ್ ಬಿದ್ದರೆ ಗತಿ ಏನು, ಬಾಂಬ್ಗಳು ಬಿದ್ದರೆ ಗತಿ ಏನು ಅನ್ನುವಂಥ ಭಯ ಎಲ್ಲರಿಗೂ ಕಾಡ್ತಿರ್ತದೆ. ಹೀಗಾಗಿ ಬಂಕರ್ಗಳು ಇರ್ತಾರೆ, ಬಂಕರ್ಗಳು ಹೋಗ್ತಾರೆ, ಏನು ಮತ್ತು ಬೇರೆ ಬೇರೆ ಸಮೀಪದ ಊರುಗಳಿಗೆ ಹೋಗ್ತಾ ಇರ್ತಾರೆ. ಆದರೂ ಅಲ್ಲಿ ಅಪಾಯ ತಪ್ಪಿದ್ದಲ್ಲ. ಆಲ್ರೆಡಿ ಈ ಬಾರ್ಡರ್ ಮೇಲೆ ಅನೇಕ ಜನ ತಮ್ಮ ಜೀವನ ಕಳ್ಕೊಂಡಿದ್ದಾರೆ ಅನ್ನೋದು ಅಷ್ಟು ಸತ್ಯದ, ಸುಳ್ಳಿನಲ್ಲ. ಮತ್ತು ಸೈನಿಕರು ಜೀವನ ಕಳ್ಕೊಂಡಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಇದರ ಅರ್ಥ ಇಷ್ಟ ಯುದ್ಧ ಮಾಡಬಾರಂತಲ್ಲ, ಇವೆಲ್ಲ ದುಷ್ಪರಿಣಾಮಗಳು ಅಂತ. ಅದಕ್ಕೆ ಒಂದು ಮಾತು ಬರ್ತದೆ, ಏನಪ್ಪ ಅಂದ್ರೆ ಗೆದ್ದವ ಸೋತವ ಸತ್ತ ಅಂತ. ಅದರ ಅರ್ಥ ಶಾಂತಿಯಿಂದಿರೋದು, ನೆಮ್ಮದಿಯಿಂದಿರೋದು ಭಾಳ ಬೇಕಾದ್ರೆ ಏನು ಮಾಡಲಿಕ್ಕೆ ಸಾಧ್ಯದ. ಪಾಕಿಗಳಾಗಿರ್ಬೋದು, ನಾವು ಪಾಕಿಸ್ತಾನ ನಮ್ಮದು ಅಂತ ಹೇಳ್ತವ್ರು ಹೇಳ್ತಾರೆ ಅವರು, ನಾವು ನಮ್ಮ ಕಾಶ್ಮೀರ ನಮ್ಮದು ಅಂತ ಹೇಳ್ತೀವಿ. ನಮ್ಮಿಬ್ಬರು ನಡುವೆ ತಿಕ್ಕಾಡಿದ್ರು ಅಲ್ಲಿ ರಿಯಲ್ ಕಾಶ್ಮೀರಿಗಳು ಒದ್ದಾಡ್ತಾ ಇದ್ದಾರೆ. ಇದರಿಂದಾಗಿ ಈ ನೆಲೆಯಲ್ಲಿ ಕದನ ವಿರಾಮ ಅಡ್ಡಿ ಇಲ್ಲಪ್ಪ ಅಂತೇಳಿ. ಆದರೆ POKಯಿಂದ ಭಯೋತ್ಪಾದಕ ಕೆಲಸಗಳನ್ನ ಮಾಡಿಸೋದು ನೋಡಿದಾಗ, ಯಾಕಂದ್ರೆ ಯಾರು LOC ಆಗ್ಯದ, ಅದನ್ನು ಎರಡು ಕಡೆ ಜನ ಒಪ್ಕೊಂಡಿದ್ದೀವಿ. ಆದರೂ ಇವತ್ತು ನಮ್ಮ ಕನಸು POK ನಮಗೆ ಬರಬೇಕಂತೇಳಿ, ಅವ್ರ ಕನಸು ಇಲ್ಲ ಕಾಶ್ಮೀರ ಬರಬೇಕು ನಮಗಂತೇಳಿ. ಈ ಕನಸುಗಳ ಮಧ್ಯದಲ್ಲಿ ತಿಕ್ಕಾಟ ಆಗೋದ್ರಿಂದಾಗಿ ನಮಗೇನೋ ದೂರ ಇರ್ತೀವಿ, ಅಥವಾ ಅಲ್ಲಿ ಪಾಕಿಸ್ತಾನದ ದಂಡಿಗಿದ್ದಂಥವ್ರು, ಇರಾಕ್ ಕಡೆ ಇದ್ದಂಥವ್ರು ಅವ್ರಿಗೇನಿಲ್ಲ, ಅವ್ರಿಗೇನು ಅನಿಸೋದಿಲ್ಲ. ನಮಗೆ ಇಲ್ಲಿ ಬಾರ್ಡರ್ದಲ್ಲಿದ್ದಂಥ ಇಲ್ಲಿ ಜನರಿಗೆ ತೊಂದರೆ ಆಗ್ತದೆ ಅನ್ನೋದು ಅಷ್ಟೇ ಸತ್ಯದ. ಈ ದಿಶೆಯಲ್ಲಿ ಇವತ್ತೇನೋ ಶ್ರೀನಗರದಲ್ಲಿ ಜನ ಅಡ್ಡಾಡ್ತಾ ಇದ್ದಾರೆ, ಹೊರಗೆ ಬರ್ತಾ ಇದ್ದಾರೆ, ತಮ್ಮ ವಸ್ತುಗಳು ಬೇಕಾದ ದಿನನಿತ್ಯ ಬೇಕಾದ ವಸ್ತುಗಳು ಕೊಡ್ತಾ ಇದ್ದಾರೆ, ಒಂದು ಎರಡು. ಮತ್ತು ಅದೇ ಕಾಲಕ್ಕೆ ಇಂಥ ಸಂದರ್ಭದಲ್ಲೇ ದಿನಸಿ ಅಂದರೆ ಪ್ರತಿದಿನ ಬಳಸುವ ವಸ್ತುಗಳ ಬೆಲೆ ಗಗನಕ್ಕೆ ಇರ್ತದೆ. ಮೊದಲ ಗಗನ ಮೇಲೆ ಅದ್ರ ಮೇಲೆ ಹೋಗ್ತಾ ಇರ್ತದೆ. ಯಾಕಂದರೆ ಅನಿವಾರ್ಯ ಕೊಂಡ್ಕೊಂಡು ಇಟ್ಕೊಳ್ಬೇಕು, ವಾರಗಂಟೆ ಮನೆ ಒಳಗೆ ಇರಬೇಕು ಆಗುವಂಥ ಪ್ರಸಂಗ ಬರ್ತದೆ, ಬಂಕರ್ಗಳಲ್ಲಿ ಇರುವಂಥ ಪ್ರಸಂಗ ಬರ್ತದೆ. ಮತ್ತು ಬಂಕರ್ಗಳಲ್ಲಿ ಇರ್ತಿರುವಂಥ ನಮ್ಮ ಜನಕ್ಕೆ ಅಲ್ಲಿ ಜನಕ್ಕೆ ನರಕರಿಯೋದು ಸುಮ್ಮನೆ ಅಡಿಗೆ ಕೂಡೋದು ಕಷ್ಟ ಅವಕಾಶ ಇರ್ತದೆ. ಅಡುಗೆ ಮಾಡ್ಕೊಳಕ್ಕಾಗಿರ್ಬೋದು, ಮತ್ತೇನಾಯಿತು, ಒಂದಾಯ್ತು ಎರಡಾಯ್ತು, ಇಂಥ ಕೆಲಸಗಳು ಸಹಿತ ಭಾಳಷ್ಟು ಕಷ್ಟ ಆಗ್ತದೆ. ಹೊರಗೆ ಹೋಗೋದಕ್ಕೂ ಅಂಜಿಕೆ, ಎಲ್ಲಿ ಬಾಂಬ್ ಬೀಳ್ತದನೋ, ಶೆಲ್ ಬೀಳ್ತದನೋ, ಡ್ರೋನ್ ಬೀಳ್ತದನೋ, ಮತ್ತೇನು ಬೀಳ್ತದನೋ, ಭಯ 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 ಭಯ. ಇದು ಇಲ್ಲಿದ್ದವ್ರಿಗೆ ಅನಿಸೋದಿಲ್ಲ. ನಾವು ದೇಶಭಕ್ತಿ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ, ಹೋಗಲಿ ಹೊರಟಾಗಲಿ ಮಾಡಲಿ. ಹೌದು ಸಹಜ, ನಾವು ಅಲ್ಲಿ ಹೋಗಿ ನಿಂತಾಗ ಗೊತ್ತಾಗ್ತದೆ, ಎದುರಿಗೆ ಹೋಗಿ ನಿಂತಾಗ ಗೊತ್ತದೆ ಅದ್ರ ಭಯ ಹೆಂಗಿರ್ತದೆ. ಅದಕ್ಕಾಗಿ ಯುದ್ಧ ಮತ್ತು ಶಾಂತಿ ಇವುಗಳಲ್ಲಿ ಯಾವ್ದು ಬೇಕಂತ ಕೇಳಿದಾಗ ಸಹಜವಾಗಿ ಟಾಲ್ಸ್ಟಾಯ್ ತಮ್ಮ ವಾರ್ ಆ್ಯಂಡ್ ಪೀಸ್ದಲ್ಲಿ ಹೇಳ್ತಾರೆ, ವಾರ ಬೇಡಪ್ಪ, ಯುದ್ಧ ಬೇಡಪ್ಪ, ಸಾಗ ಬಡದಾಟ ಅಂತ. ಅದಕ್ಕಾಗಿ ನಮ್ಮ ಕುವೆಂಪು ಅವರು ಹೇಳ್ತಾರೆ, ಈ ಗಡಿಗಳಿಲ್ಲದಂಥ ರಾಷ್ಟ್ರ ನಿರ್ಮಾಣ ಮಾಡೋಣ ಅಂತ. ಎಲ್ಲರೂ ಎಲ್ಲ ಕಡೆ ಹೋಗುವಂಥ ವ್ಯವಸ್ಥೆ ಆಗಲಿ ಅಂತ ಬಯಸ್ತಾ ಇದ್ದಾರೆ. ಅದೆಲ್ಲ ಸಾಧ್ಯನಾ ಅಂತ. ಯಾಕಪ್ಪ ಅಂದ್ರೆ ಗಡಿಗಳಿಲ್ಲದ ವಿಶ್ವ ನಾವು ಕಲ್ಪನೆ ಭಾಳ ಸುಂದರ, ಆದರೆ ಏನು ಮಾಡ್ಲಿಕ್ಕೆ ಸಾಧ್ಯತೆ. ಇಲ್ಲಿ ಜಾತಿಯದ ಧರ್ಮದ ಹೆಸರು ಬಡದಾಡ್ತಾ ಇರ್ತೀವಿ, ಜಾತಿ ಹೆಸರು ಬಡದಾಡ್ತಾ ಇರ್ತೀವಿ, ನಾ ಹೆಚ್ಚ ನೀ ಕಡಿಮೆ ಬಡದಾಡ್ತೀವಿ. ಎದ್ದ ತಕ್ಷಣ ನಾ ಹೆಚ್ಚ ನೀ ಕಡಿಮೆ, ನೀ ಹೆಚ್ಚ ನಾ ಕಡಿಮೆ. ಇದೇ ನಮ್ಮಲ್ಲಿ ತಿಕ್ಕಾಟ. ಮತ್ತು ನಮ್ಮ ದೇಶದ ಜಾತಿಗಳಿಂದಾಗೆ ನಾವು ದಿನನಿತ್ಯ ಸಂಘಟನೆ ನೋಡ್ರಿ, ಇಲ್ಲಿ ಯಾವುದೋ ಒಂದು ದೇವಾಲಯದಲ್ಲೇ ಒಬ್ಬ ಪಾಪ ದಲಿತ ಹುಡುಗ ಹೋಗಿದ್ದಕ್ಕೆ ಅವ್ರ ಒಳಗೆ ಬರಗುಟ್ಟಿಲ್ಲ ಅಂತೇಳಿ ಅನ್ನೋಂಥ ನಾವು ರಿಪೋರ್ಟ್ಗಳು ನೋಡಿದಾಗಂತ ಇನ್ನೂ ಕೆಟ್ಟ ಅನ್ನಿಸ್ತದೆ. ಏನಪ್ಪ ಇದು, ಎಲ್ಲಿದ್ದೀವಿ ನಾವು, ಯಾರು ನಾಡಿನಲ್ಲಿದ್ದೀವಿ ಅಂತ, ಕಾಲದಲ್ಲಿದ್ದೀವಿ ಅಂತ ಮಾತಾಡ್ತೀವಿ. ದೊಡ್ಡ ದೊಡ್ಡ ಜಾತ್ಯಾತೀತ ಹಾಗೆ ಹೀಗೆ ಎಲ್ಲ ಧರ್ಮಾತೀತ ಎಲ್ಲ ಒಂದಾಗಬೇಕು ಮಾತಾಡ್ತೀವಿ. ಆದರೆ
ಮತ್ತು ಈ ಪ್ರಸಂಗ ಬಂದಾಗ ಗುಡಿಗಳಿಗೆ ಹೋಗೋದು, ಆಯ್ತು ಮಸೀದಿಗಳಿಗೆ ಹೋಗೋದು, ಎಲ್ಲೇ ಹೋಗೋದು. ಈ ಮಸೀದಿಗಳು ಹುಟ್ಟಿದ್ದನ್ನು ಈ ಗುಡಿಗಳಿಗೆ ನಿರಾಕರಣೆ ಮಾಡಿದ್ದರಿಂದಾಗಿ ಇಲ್ಲಿ ಅವರು ಅನೇಕರು ಕನ್ವರ್ಟ್ ಆದರೂ ಅನ್ನೋದು ಇತಿಹಾಸ ನಡೆದಂಥ ಸತ್ಯ ಘಟನೆಗಳಿವೆಲ್ಲ. ಯಾಕೆಂದ್ರೆ ದೇವರು ಅಜ್ಞಾನೋ ಇಲ್ಲೋ ಚರ್ಚೆ ವಿಷಯ. ಆದರೆ ಮನುಷ್ಯ ನೆಮ್ಮದಿ ಕೂಡ ತಾಣ ಬೇಕಾಗ್ತಾ ತಾಣ ಇಲ್ಲ ಹುಡುಕ್ತಾ ಇರ್ತೀವಿ. ಅದೇನೂ ಇರಲಿ, ಅದು ಇನ್ನೊಮ್ಮೆ ಚರ್ಚೆ ಮಾಡೋಣ. ಬಟ್ ಈಗ ಮಾತ್ರ ಈ ಸಂಘರ್ಷ ಶಮನ ಆಗಿದ್ದು, ಈ ಒಂದು ಏನಪ್ಪ ಅಂದರೆ ಗುಂಡುಗಳ ಒಗದಾಟಗಳು ಕಡಿಮೆ ಆಗಿದ್ದು, ಅಲ್ಲಿಯ ಜನರಿಗೆ ನೆಮ್ಮದಿ ಕೊಟ್ಟದ. ಶ್ರೀನಗರದಲ್ಲಿ ಆಗಿರ್ಬೋದು, ಸುತ್ತಮುತ್ತಲಲ್ಲಿ ಎಲ್ಲ ಏರಿಯಾಗಳಲ್ಲಿ ಆಗಿರ್ಬೋದು, ಎಲ್ಲ ಕಡೆನೂ ಈ ಒಂದು ರೀತಿ ನೆಮ್ಮದಿ ಶಾಂತಿ ಸಿಗ್ತಾ ಇದೆ. ಜೊತೆಗೆ ಈಗಾಗಲೇ ನಮ್ಮ ಸರ್ಕಾರ ಆಗಿರ್ಬೋದು, ಅಲ್ಲಿ ಸೇನೆ ಆಗಿರ್ಬೋದು ಆರ್ಡರ್ ಮಾಡಿದಲ್ಲಿ ಬಾರ್ಡರ್ ಏರಿಯಾದಲ್ಲಿ ಜಿಲ್ಲಾಡಳಿತ ನಿರ್ದೇಶನ ನೀಡದ ಹೊರತು ಯಾರೂ ತಮ್ಮ ಗ್ರಾಮಗಳಿಗೆ ಮರಳಬಾರದು. ಯಾರ್ಯಾರಿಗೆ ಜಿಲ್ಲಾ ಪ್ರದೇಶಕ್ಕೆ ಬಂದಿದ್ದೀರಿ, ನಮ್ಮ ಹಳ್ಳಿಗಳು ಬಿಟ್ಟು ಬಂದಿದ್ದೀರಿ, ಅವ್ರು ಮತ್ತೆ ಮರಳಿ ಹೋಗಬಾರ್ದು ನಮ್ಮ ನಿರ್ದೇಶನ ಬರುವವರೆಗೆ ಅಂತ ಹೇಳಿದ. ಅದೇ ಕಾಲಕ್ಕೆ ನಿಯಂತ್ರಣ ರೇಖೆ ಉದ್ದಕ್ಕೂ ಬಿದ್ದಿರುವ ಸ್ಫೋಟಗೊಳ್ಳದ ಶೆಲ್ಗಳಿಂದ ಅಪಾಯ ಹೆಚ್ಚು. ಅದಕ್ಕೆ ಶೆಲ್ಗಳನ್ನಾಗಲಿ ಮತ್ತೆ ಅವ್ರಿಗೆ ಮುಟ್ಲಿಕ್ಕೆ ಹೋಗ್ಬೇಡ್ರಿ, ಅವ್ರಿಗೆ ಆರ್ಡರ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಮಾಡಬೇಡ್ರಿ ಅಂತಾರೆ. ಸಂಭಾವ್ಯ ಅಪಾಯ ತಪ್ಪಿಸಲು ಪೊಲೀಸ್ ಹಾಗೂ ಬಾಂಬ್ ನಿಷ್ಕ್ರಿಯ ದಳದಿಂದ ಸಮನ್ವಯ ಕಾರ್ಯಾಚರಣೆ ನಾವು ಮಾಡ್ತಾ ಇದ್ದೀವಿ. ನೀವು ಅವುಗಳನ್ನು ನಿಷ್ಕ್ರಿಯ ಮಾಡಲಿಕ್ಕೆ ಹೋಗ್ಬೇಡ್ರಿ, ಮತ್ತೆ ಮಾಡ್ಕೊಂಡಿರಿ ಅನ್ನುವಂಥ ಮಾತುಗಳನ್ನು. ಜಮ್ಮು ಕಾಶ್ಮೀರದಲ್ಲಿ ಮಂಗಳವಾರವರೆಗೆ ಶಾಲೆ ಕ್ಲೋಸ್ ಅಂತ ಹೇಳಿಬಿಟ್ಟಿದ್ದಾರೆ, ಘೋಷಣೆ ಮಾಡಿದ್ದಾರೆ, ಬಂದಪ್ಪ ಮಂಗಳವಾರವರೆಗೆ. ಯಾಕಂದ್ರೆ ಯಾವಾಗ ಮತ್ತೇನಾಗ್ತದೆ ಗೊತ್ತಿಲ್ಲ, ಪಾಕಿಗಳ ಚರಿ ಯಾವಾಗ ಹುಚ್ಚುಚ್ಚರು ವಿಚಾರ ಬರ್ತದೆ ಗೊತ್ತಿಲ್ಲ. ಆದರೂ ಅವ್ರಿಗೂ ಭಯ ಇಲ್ಲ ಅಂತಲ್ಲ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಂಘರ್ಷ ವಿರಾಮ ಘೋಷಣೆ ಆದ ಬಳಿಕ ಗುಜರಾತ್ನ ಕಚ್, ಬನಾಸ್ಕಾಂಠ ಮತ್ತು ಫಲಾನ್ ಜಿಲ್ಲೆಗಳಲ್ಲಿ ಸಹಸ್ಥಿತಿ ಮರಳಿದೆ. ಇಲ್ಲೆಲ್ಲ ಭಯಪಟ್ಟಿದ್ರು ಪಾಪ ಜನ. ವಿಶೇಷವಾಗಿ ಗುಜರಾತ್ನ ಕಚ್ ಆಗಿರ್ಬೋದು, ಬನಾಸ್ಕಾಂಠ ಆಗಿರ್ಬೋದು, ಪಠಾಣ ಆಗಿರ್ಬೋದು, ಈ ಎಲ್ಲ ಜಿಲ್ಲೆಗಳು ಸಹಸ್ಥಿತಿಗೆ ಬರ್ತಾ ಇದ್ದಾವಂತೆ ರಿಪೋರ್ಟ್ಸು ಬರ್ತಾ ಇದ್ದಾವೆ. ಒಂದು ರೀತಿಯಿಂದ ಈ ಎಲ್ಲ ನೋಡಿದಾಗ ಸಹಜವಾಗಿ ಒಂದು ನೆಮ್ಮದಿ ಬಂದಂಗೆ ಆಗ್ಯದ ಅಂತ ಹೇಳಬೇಕಾಗ್ಯದ. ಒಟ್ಟಿನಲ್ಲಿ ಈ ಬಾರ್ಡರ್ LOC ಸುತ್ತಲೂ ಇರುತ್ತಿರುವಂತಹ ಜನ ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಅನಿವಾರ್ಯ ಆಗ್ಯದ. ಅವ್ರಿಗೆ ಈ ಯುದ್ಧ ಅಂದರೆ ಭಯ ಶುರುವಾಗಿಬಿಡ್ತದೆ. ಯಾಕಂದ್ರೆ ಹೇಳಿದಲ್ಲಿ ನಿಮಗೆ ಈಗ ಜಸ್ಟ್ ಬಂಕರಲ್ಲಿರಲಿ ಬೇಡ, ತಾವು ಹುಟ್ಟಿ ಬೆಳೆದ ಊರನ್ನು ಬಿಟ್ಟು ಮತ್ತೆಲ್ಲೋ ಹೋಗಿರುವುದಾಗಲಿ ಅಷ್ಟು ಸುಲಭದ ಕೆಲಸ ಅಲ್ಲ. ಇಲ್ಲ ಸರ್, ಒಂದು ಕಲ್ಪನೆ ಮಾಡಿಕೊಂಡು ನಮ್ಮ ಮಿತ್ರರ ಮನೆ ಇದ್ದರೂ ಸಹಿತ ನಾವು ಅವ್ರ ಮನೆಗೆ ಹೋದ್ರೆ ಅವರ ದುರುಡಿಗಿಂತ ನಾವು ರೊಟ್ಟಿ ಬುಟ್ಟಿ ಅಂತೀವಿ. ರೊಟ್ಟಿ ಬುಟ್ಟಿ ಕೈ ಹಾಕಿ ರೊಟ್ಟಿ ತೊಗೊಳಿಕ್ಕೆ ನಮ್ಗೆ ಆಗೋದಿಲ್ಲ. ಹೇಗೆ ಆಗೋದಿಲ್ಲಪ್ಪ ಅಂದ್ರೆ ಮಿತ್ರ ಹೌದು, ಎಲ್ಲರೂ ಹೌದು, ಆದರೆ ಅದು ಇನ್ನೊಬ್ಬರ ಮನೆ ಅನ್ನುವಂಥದ್ದು. ಹಂಗೆ ತಮ್ಮ ಮನೆಗಳನ್ನು ಬಿಟ್ಟ ಇನ್ನೊಂದು ಕಡೆ ಹೋಗಿರೋದಪ್ಪ ಅಂದ್ರೆ ಅದು ಅನುಭವಿಸಿದಾಗ ಗೊತ್ತಾಗ್ತದೆ. ಬರೀ ಬಾರಿ ಹೇಳೋದಲ್ಲ, ಆ ಎಲ್ಲ ದಿಶೆಯಲ್ಲಿ ಈ ಒಂದು ಸೀಸ್ ಫೈರ್ ಆಗಿದ್ದು ನೆಮ್ಮದಿ ತರುವ ವಿಷಯ ಅಂತೇಳಿ ಅವ್ರ ದೃಷ್ಟಿಕೋನ ಹೇಳಬೇಕಾಗಿದೆ. ನಮಗೆಲ್ಲರಿಗೂ ಇದು ಬೇಕಾಗಿರ್ಲಿಕ್ಕಿಲ್ಲ. ಯಾಕಂದ್ರೆ ಈಗಾರು ಹೇಳಿದ್ನಲ್ಲ ಇವಾಗ ನಾವು ದೂರ ಇದ್ದೀವಿ, ನಮ್ಮದು ಬಿಸಿ ತಟ್ಟಿಲ್ಲ ಅಂಥೇಳಿ. ಯುದ್ಧದ ಭಯ, ಅದಕ್ಕಿಂತಲೂ ಸಾವಿನ ಭಯ. ಸಾವು ಅನ್ನೋದು ಪ್ರತಿ ಜೀವಿಗೂ ಭಯ ಪಡುವಂಥದ್ದು. ಇಂಥ ಪ್ರಸಂಗದಲ್ಲಿ ಹೌದು ದೇಶಭಕ್ತಿ ಅದ, ಎಲ್ಲನೂ ಅದ, ಇದ್ದರೂ ಸಹಿತ ನಾ ಬದುಕಬೇಕು ಅನ್ನುವಂಥ ಸ್ವಾರ್ಥ ಅಂತಲ್ಲ, ಅದು ಅನಿವಾರ್ಯ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರ್ತದೆ, ಪ್ರತಿಯೊಂದು ಜೀವಿಯಲ್ಲೂ ಇರ್ತದೆ. ಅದಕ್ಕಾಗಿ ಈಗೇನು ಸೀಸ್ ಫೈರ್ ಆಗ್ಯದ, ಕದನ ವಿರಾಮ ಆಗ್ಯದ, ಇದು ಮುಂದುವರಿಲಿ. ಅದೇ ಕಾಲಕ್ಕೆ ಮತ್ತೇನು ಮಾಡಲಿಕ್ಕೆ ಸಾಧ್ಯದ, ಇದಲ್ಲದೆ ಇನ್ನೇನು ಮಾಡಲಿಕ್ಕೆ ಸಾಧ್ಯದ ಭಾರತ ಮತ್ತು ಪಾಕ್ ಮಧ್ಯದಲ್ಲಿ ಅನ್ನೋದನ್ನು ಮತ್ತೆ ಮುನ್ನೆ ಎಪ್ಸ್ಕೊಳ್ಳೋದು ನೋಡೋಣ. ಈಗಂತೂ ಈ ಸೀಸ್ ಫೈರಿಂದ ಕದನ ವಿರಾಮದಿಂದ ಅಲ್ಲಿಯ ಬಾರ್ಡರ್ ಮೇಲೆ ಜನರು ಮಾತ್ರ ನಿಟ್ಟುಸಿರು ಬಿಟ್ಟಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದೇ ಕಾಲಕ್ಕೆ ಸೈನಿಕರಿಗಾದರೂ ಸಹಿತ ಯಾವ ಸೈನಿಕರು ಯುದ್ಧದ ಎದುರು ವೈರಿ ಎದುರು ನಿಂತಾಗ ಗನ್ ಹಿಡಿದಾಗ ಅವ್ರಿಗೂ ಭಯ ಇರ್ತದೆ. ಆದರೂ ಒಂದು ಧೈರ್ಯ, ಹುಚ್ಚು ಧೈರ್ಯ ಅಂದರೆ ದೇಶ ರಕ್ಷಣೆ ಮಾಡಬೇಕು ಅನ್ನೋಂಥ ಒಂದು ಭಾವನೆ ಆಗಲಿ, ಇವೆಲ್ಲ ಅವೆಲ್ಲ ಇಗ್ಗಟ್ಟು ನಿಲ್ತವೆ ಮತ್ತು ಅನಿವಾರ್ಯವಾಗಿ. ಮತ್ತು ಇನ್ನೊಂದು ಮಾತು ಕೊನೆಯದಾಗ ಹೇಳುವಂಥದ್ದು, ಇಲ್ಲೊಂದು ನೆನ್ಪಿಡ್ಬೇಕಾದ್ದು, ಈ ವಿಶೇಷವಾಗಿ ಸೈನಿಕ ಸೇರುವಂಥ ಮಕ್ಕಳು ಯಾರಪ್ಪ ಅಂತಂದ್ರೆ ಈ ದೇಶದ ಮತ್ತು ಪಾಕಿಸ್ತಾನದ ದುಡಿದು ತಿನ್ನುವವರ ಮಕ್ಕಳು, ಬಡವರ ಮಕ್ಕಳು. ಯಾಕಂದರೆ ಇನ್ನೇನು ಇಲ್ಲಪ್ಪ ನಮಗೆ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಮಕ್ಕಳು ಮಾತ್ರ ಹೋಗ್ತಾ ಇರ್ತಾರೆ. ಎಲ್ಲೋ ಒಬ್ಬರು ಇರ್ಬೋದು, ಕಮಾಂಡರ್ ಆದರೂ ಹೋಗ್ತಿರ್ತಾರೆ, ಆ ಮತ್ತು ಬೇರೆ ಎಕ್ಸಾಮ್ ಇರ್ತಾವೆ, ಪಾಸ್ ಆಗ್ತಾರೆ, ಹೈಯರ್ ಕ್ಲಾಸ್ ಮಂದಿನೂ ಹೋಗಿರ್ತಾರೆ, ಅದ್ರಲ್ಲಿ ಡೈರೆಕ್ಷನ್ ಮಾಡ್ತಿರ್ತಾರೆ. ಕದನದಲ್ಲಿ ಮುಂದೆ ನಿಲ್ಲವ್ರು ಯಾರಪ್ಪ ಅಂದ್ರೆ ಈ ಸೈನಿಕರು. ಇದಕ್ಕೆ ಈ ದಿಶೆಯಲ್ಲೇ ಇಲ್ಲೂ ಸಹಿತ ಏನಪ್ಪ ಅಂದ್ರೆ ಬಡವರು ಮಕ್ಕಳ ಮುಂದೆ ಸಾಯುವಂಥ ಪ್ರಸಂಗಗಳು ಇರೋದ್ರಿಂದಾಗಿ ಅವ್ರನ್ನ ಉಳಿಸಿದಂಥ ಒಂದು ಏನಪ್ಪ ಅಂದ್ರೆ ಈ ಸಮಯ ನಾವು ಇದನ್ನು ಗೌರವಿಸಲೇಬೇಕು. ಕೇವಲ ನಮ್ಮ ಶೌರ್ಯ ಪ್ರತಾಪಗಳನ್ನು ಅನ್ನೋಕ್ಕಿಂತಲೂ ಇವ್ರ ಬದುಕು ಅಷ್ಟು ಮುಖ್ಯದ, ಅನಿವಾರ್ಯ ಅದ, ಮತ್ತು ಬೇರೆ ಅದಿಲ್ಲ. ಏನೋ ಆಗ್ಯದ, ಒಂದು ಸೀಸ್ ಫೈರ್ ಇವರು ಅದು ಮುಂದೆಷ್ಟು ಬರೀತದೆ ಇಲ್ಲ. ಯಾಕಂದ್ರೆ ಪಾಕ್ ಮತ್ತು ಭಾರತದ ಸೈನಿಕರು ಅವರ ಮನಸ್ಥಿತಿ ಮೇಲೆ, ಅದರಲ್ಲೂ ಪಾಕದ ಮೇಲೆ ನಿಂತದ್ದು. ಯಾಕಂದರೆ ಈ ಯುದ್ಧಕ್ಕೆ ಕಾರಣ ಪಾಕ್ ಅಲ್ಲಿ ತನ್ನ ಭಯೋತ್ಪಾದನೆಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಇದು ಅನಿವಾರ್ಯವಾಗಿ ಅದನ್ನು ಕಿತ್ತು ಹಾಕ್ಬೇಕಪ್ಪ. ನಾವು ಕಾಲಲ್ಲಿ ಆಣಾಗ್ಯದ, ಗ್ಯಾಂಗ್ರೀನ್ ಆಗ್ಯದ, ಅದು ಕಡ್ದು ಹಾಕಲೇಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದ ಭಾರತ ಇಡೀ ಒಂದಾಗಿ ಪಾಕಿಸ್ತಾನ ವಿರುದ್ಧ ನಿಂತಿದ್ದ ಇಲ್ಲಿ ನಾವು ಗಮನಿಸ್ಬೇಕಂತ ಹೇಳ್ತಾ
ಇದು ಇವತ್ತಿನ ಈ ಗಡಿ ಶಾಂತಿ ಮತ್ತು ಯುದ್ಧ ಶಾಂತಿ ಕುರಿತಾಗಿ ನಮಗನಿಸಿದ ಕೆಲವು ಮಾತು ನಿಮ್ಮ ಜೊತೆ ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಗೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗರಣಿ ವಂದನೆಗಳು.